ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಎಂದಿನಂತೆ ಪೋಷಣ್ ಮಾ ಎಂಟ್ರಿ, ಟಾಟಾ ಎಂಟ್ರಿ ಮಾಡೋಣ. ಪೋಷಣ್ ಮಾಗೆ ಹೋಗಿ 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿಕೊಂಡು ತದನಂತರದಲ್ಲಿ ಟಾಟಾ ಎಂಟ್ರಿಯನ್ನು ತೋರಿಸ್ತೀನಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಒಂದೇ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ್ಯಕ್ಟಿವಿಟಿ ಆ್ಯಸ್ ಯೂಶ್ವಲ್ ಎಲ್ಲ ಅದೇ ಥರನೇ ಇವತ್ತಿನ ಡೇಟು. ಮತ್ತು ನಾನು ನಿನ್ನೆ ಕಾರಣಾಂತರದಿಂದ ತೋರ್ಸೋಕ್ಕಾಗಿಲ್ಲ, ಇವತ್ತು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇದಿಷ್ಟು ಲಿಸ್ಟ್ ಇದೆ. ಈ ಲಿಸ್ಟಲ್ಲಿ ಅವತ್ತಿನ ದಿನ ಅದೇ ಮಾಡಬೇಕು ಅಂತ ಏನಿಲ್ಲ. ಆಯಾ ಒಂದೊಂದು ಥೀಮ್ ತಗೊಂಡು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು 5 ಆ್ಯಕ್ಟಿವಿಟೀಸ್ಗಳನ್ನು ಈ ಥರದಲ್ಲಿ ನಾವು ಮಾಡಿ ತೋರಿಸ್ಬೇಕಾಗತ್ತೆ. ಇವತ್ತು ಹಾಗೆಯೇ ಒಂದು 3-4 ಅಂಗನವಾಡಿಯನ್ನು ಎಂಟ್ರಿ ಮಾಡಿಬಿಟ್ಟು ತದನಂತರದಲ್ಲಿ ನಾನು ನಿಮಗೆ ಬೇರೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅದು ನಿಮಗೆ ಹೇಳಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ಬಟ್ ಯಾಕೋ ನಿಮಗೆ ಮಾಹಿತಿ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಹೊಸ ಯೋಜನೆ, ಸರ್ಕಾರ ಹೊಸ ಯೋಜನೆ ಅಂತ ಬಿಟ್ಟಿದ್ದಾರೆ. PMYS ಅಂತ, ಪ್ರಧಾನಮಂತ್ರಿ ಯಶಸ್ವಿ ಸ್ಕಾಲರ್ಶಿಪ್ 2024 ಅಂತ ಬಿಟ್ಟಿದ್ದಾರೆ. ಇದರಲ್ಲಿ ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗಗಳು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಲು ಈ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ನಿಯರ್ಲಿ 175,000ಇಂದ 1,25,000 ಅದ್ರ ಮೇಲೆ ಬೀಳುತ್ತೆ. 9ರಿಂದ 12ನೇ ತರಗತಿಯವರಿಗೆ. ಯಾವ ವರ್ಗದವರಿಗೆ ಇವ್ರಿಗೆ ಕೊಡ್ತಿದ್ದಾರೆ, ಇವ್ರಿಗೆ ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ. ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಅಲೆಮಾರಿಗಳು, ಬುಡಕಟ್ಟು ವಿದ್ಯಾರ್ಥಿಗಳು, OBC. ಕನಿಷ್ಠ ಇವರು ಮಾರ್ಕ್ಸ್ನ ನಿಯರ್ಲಿ ಒಂದು 60% ಅಂತೂ ಇರಲೇಬೇಕಾಗತ್ತೆ. SLCಯಲ್ಲಾಗಲಿ ಅಥವಾ 8th ಪಾಸಾಗಿ 9th ಬಂದಿರ್ತಾರೆ ನೋಡಿ, 8ರಲ್ಲಿ 60% ಆದರೂ ಇವರಿಗೆ ಇರಬೇಕಾಗತ್ತೆ. ಇದು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 30. ತದನಂತರ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ದಾಖಲಾತಿಗಳು ಏನು ಬೇಕು ಅಂದರೆ 10ನೇ ತರಗತಿಯ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಜಾತಿ ಸರ್ಟಿಫಿಕೇಟು, ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು, ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜು, ಇದಿಷ್ಟು ಬೇಕಾಗುತ್ತೆ. ಆಮೇಲೆ ಇವ್ರು ಕಟ್ಟಿರ್ತಕ್ಕಂಥ ಫೀಸ್ ರೆಸಿಪ್ಟ್ಗಳನ್ನು ಇದು ಮಾಡಿರಬೇಕು. ಬ್ಯಾಂಕ್ ಖಾತೆ ಕೊಡಬೇಕಾದ್ರೆ ಅದು ಆಧಾರ್ ಲಿಂಕ್ ಆಗಿರಬೇಕು. ಯಾವುದು ಆಧಾರ್ ಲಿಂಕ್ ಆಗಿ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೋ ಅದೇ ನಮ್ಮ ಫೋನ್ ನಂಬರ್ಗಳನ್ನು ನೀವು ಕೊಡಬೇಕಾಗತ್ತೆ. ಇದರ ಜೊತೆಗೆ ವಾಸಸ್ಥಳ ದೃಢೀಕರಣ ಕೊಡಬೇಕು. ಆದಾಯ ಅಂತ ಹೇಳಿದಾಗ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು. ಈ ಅರ್ಜಿಯನ್ನು ಸಲ್ಲಿಸಲು ಆನ್ಲೈನಲ್ಲಿ ಅರ್ಜಿಗಳಾಗಿರಬೇಕು. ಇವು ಆನ್ಲೈನ್ ಅರ್ಜಿಗಳು ಬಂತು. ಇದು ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ಚೆಕ್ ಮಾಡಿಕೊಂಡು ಆನ್ಲೈನ್ ಅರ್ಜಿಗಳನ್ನು ಹಾಕಬೇಕು. ಓಕೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಂಗೆ ಮತ್ತೆ ಸಿಗೋಣ. ಧನ್ಯವಾದಗಳು.